ಮುಂದಿನ ಅಪ್ಡೇಟ್ ನಲ್ಲಿ ಕ್ರೋನೋ ತನ್ನ ಶೀಲ್ಡ್ ಅನ್ನು ನೇರವಾಗಿ ಹಿಡಿದುಕೊಂಡು ಓಡುತ್ತಾನೆ. ಹೋಮರ್ ನ ಡ್ರೋನ್ ಸರ್ಫ್ಬೋರ್ಡ್ ಆಗಿ ಬದಲಾಗುತ್ತದೆ ಮತ್ತು ಆಸ್ಕರ್ 8 ಸೆಕೆಂಡುಗಳ ಕಾಲ ನಿಲ್ಲದೆ ತನ್ನ ಸಾಮರ್ಥ್ಯವನ್ನು ಬಳಸಲು ಸಾಧ್ಯವಾಗುತ್ತದೆ. ವುಕಾಂಗ್ ನ ಒಂದಲ್ಲ 3 ಕ್ಲೋನ್ಗಳು ರೂಪುಗೊಳ್ಳುತ್ತವೆ. ನಿಜವಾದದ್ದು ಯಾವುದು ಎಂದು ಶತ್ರು ಗೊಂದಲಕ್ಕೊಳಗಾಗುತ್ತಾನೆ. ಹಾಗಾದ್ರೆ ಈ ಎಲ್ಲಾ ಅಪ್ಡೇಟ್ ಗಳನ್ನ ಚೆನ್ನಾಗಿ ವಿವರಿಸುತ್ತೇನೆ. 9ನೇ ವಾರ್ಷಿಕೋತ್ಸವದ ಸಮಯದಲ್ಲಿ 6 ಪಾತ್ರಗಳ ಸಾಮರ್ಥ್ಯವನ್ನ ಹೆಚ್ಚಿಸಲಾಗುವುದು. ಹಾಗಾಗಿ ನಾವು ಆಟ ಆಡುವಾಗಲೆಲ್ಲ ಸಾಮರ್ಥ್ಯವು ವರ್ಧಿಸುತ್ತದೆ. ನಂತರ ಸ್ಕಿಲ್ ಮೇಲೆ ಟಚ್ ಮಾಡುತ್ತೇವೆ. ಇಲ್ಲಿ ಪ್ರತಿ ಪಾತ್ರಕ್ಕೂ 2 ಸಾಮರ್ಥ್ಯಗಳು ಇರುತ್ತವೆ. ಹೋಮರ್ ನ ಮೊದಲ ಸಾಮರ್ಥ್ಯವನ್ನ ಬಳಸಿದಾಗ ಹೋಮರ್ ನ ಡ್ರೋನ್ ಹೊರಬರುತ್ತದೆ, ಶತ್ರುವಿಗೆ ತಗುಲುತ್ತದೆ, ಅದಕ್ಕೆ ಹಾನಿಯೂ ಆಗುತ್ತದೆ. ಇದರ ಜೊತೆಗೆ ಅದರ ಚಲನೆಯ ವೇಗವು ಬಹಳ ಕಡಿಮೆಯಾಗುತ್ತದೆ. ಹೋಮರ್ ನ 2ನೇ ಸಾಮರ್ಥ್ಯವನ್ನ ಬಳಸಿದ ತಕ್ಷಣ ಹೋಮರ್ ನ ಡ್ರೋನ್ ಹೊರಬರುತ್ತದೆ. ಮಾತ್ರವಲ್ಲದೆ ಹೋಮರ್ ನ ಡ್ರೋನ್ ಸರ್ಫ್ ಬೋರ್ಡ್ ಕೂಡ ಆಗುತ್ತದೆ. ಸ್ಲೈಡ್ ಮಾಡಿ ಅತ್ತಿತ್ತ ಹೋಗಬಹುದು. ವುಕಾಂಗು ಇದೇ ರೀತಿ ಇದೆ. ಇದರ ಮೊದಲ ಸಾಮರ್ಥ್ಯವನ್ನ ಬಳಸಿದಾಗ 3 ವುಕಾಂಗ್ಗಳ ನಕಲುಗಳು ಸೃಷ್ಟಿಯಾಗುತ್ತವೆ ಮತ್ತು ವುಕಾಂಗ್ ನ 2ನೇ ಸಾಮರ್ಥ್ಯದಲ್ಲಿ ನಿಜವಾದ ವುಕಾಂಗ್ ಕೂಡ 5 ಸೆಕೆಂಡ್ಗಳವರೆಗೆ ಓಡುತ್ತಾನೆ. ಇದರಿಂದ ಶತ್ರು ಗೊಂದಲಕ್ಕೊಳಗಾಗುತ್ತಾನೆ. ಆಸ್ಕರ್ಗೆ ಇಂತಹ 2 ಸಾಮರ್ಥ್ಯಗಳಿವೆ. ಮೊದಲನೇದರಲ್ಲಿ ಆಸ್ಕರ್ ದೂರಕ್ಕೆ ಡ್ಯಾಶ್ ಮಾಡುತ್ತಾನೆ, 3 ನೆರಳುಗಳು ಬರುತ್ತವೆ. ಸ್ಕೈಲರ್ ಸಾಮರ್ಥ್ಯದಲ್ಲಿ ಗ್ಲೋವರ್ ಮೇಲೆ ಬಾಂಬ್ ಎಸೆಯುತ್ತಾನೆ. हम कोई मंदिर का घंटा है कि कोई भी आके बजा जाता है।